ಏನು ಹೆಸರು ನಿಮ್ಮದು? ಯಾರ್ಯಾರು ಹೋಗಿದ್ದು? ಏನು ನನ್ನ ಹೆಸರು ಆಕಾಶ್ ಅಂತ ರೀ. ಇವ್ರ ಹೆಸರು ಓಂಕಾರ ಅಂತ ರೀ ಸರ್. ಇವರಿಂದ ಸಂಸ್ಕಾರ ಅಂತ ರೀ ಸರ್. ನಾವು ಫಸ್ಟ್ ನಾನು 1 ತಾರೀಕು ಡಿಸೆಂಬರ್ 1 ತಾರೀಕಿಂದ ಗೋವಾದಿಂದ ಚಂಡೀಗಢ ಹೋಗಿದ್ದೀನಿ ಸರ್. ಚಂಡೀಗಢದಿಂದ ನಮಗೆ ಅಲ್ಲಿ ಒಂದು 2 ಡೇ ಸ್ಟೇ ಮಾಡ್ಕೊಂಡು ಅಲ್ಲಿಂದ ನಮಗೆ ದಿಲ್ಲಿ ಹೋಯ್ತಾರೆ ಸರ್. ದಿಲ್ಲಿಂದ ಫ್ಲೈಟ್ ಟಿಕೆಟ್ ಮಾಡಿ ಬ್ಯಾಂಕಾಕ್ ಹೋಯ್ತಾರೆ ಸರ್. ಬ್ಯಾಂಕಾಕಲ್ಲಿ 8 ದಿವಸ ಇಟ್ಟರೆ ರೀ ನಮ್ಮದು. 8 ದಿವಸ ಇಟ್ಟು ಕೂಡಲೇ ಅವ್ರಂದ್ರು ನಿಮ್ಗೆ ಹಾಂಗ್ಕಾಂಗ್ ಕಳಿಸ್ತೀವಿ, ನೀವು ಕಂಬೋಡಿಯಾಗೆ ಬರ್ರಿ, ಕಂಬೋಡಿಯಾದಿಂದ ನೀವು ಹಾಂಗ್ಕಾಂಗ್ ಕಳಿಸ್ತಾ ಅಂತಿದ್ರು ರೀ. ಕಂಬೋಡಿಯಾದಿಂದ ಬ್ಯಾಂಕಾಕಿಂದ ನಾವು ಕಂಬೋಡಿಯಾ ಹೋದ್ವಿ ರೀ ಸರ್. ಕಂಬೋಡಿಯಾದಾಗ ಹೋದ ಕೂಡಲೇ ಅವ್ರು ನಮಗೆ ಪಿಕಪ್ ಮಾಡ್ಕೊಂಡ್ರೆ, ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಡ್ರು. ಒಂದು ಹೋಟೆಲ್ನಲ್ಲಿ ಕುಣಿಸ್ಕೊಂಡ್ರೆ ರೀ. ಅಲ್ಲಿ ಆಸಿಫು ಮತ್ತು ಅಮಿತ್ ಗುಪ್ತಾ ಅಂತ ಇವರು ಇದ್ದರು. ಅವ್ರ ಹೋಟೆಲ್ನಲ್ಲಿ ಹೋಗಿ ನಮಗೆ ಸ್ಕ್ಯಾಮ್ ಕೆಲಸ ಐತಿ, ಧಮಕಿ ಮಾಡಿ ನಮಗೆ ಶಾಕ್ ಹಚ್ತೀವಿ, ನೀವು ಮನೆ ಕಳಿಸೋದಿಲ್ಲ, ಬ್ಯಾಂಕಾಕ್ ಹಾಂಗ್ಕಾಂಗ್ ಹೋಗ್ಬೇಕಂದ್ರೆ ನಿಮಗೆ ಒಂದು 5 ಲಕ್ಷ ರೂಪಾಯಿ ಕೊಡ್ಬೇಕು ನೀವು ಎಕ್ಸ್ಟ್ರಾ ಅಂತ ಅಂಜಿಕೆ ಹಾಕಿ, ದಬಾವಣೆ ಹಾಕಿ, ರಾತ್ರಿ ಎಲ್ಲ ಧಮಕಿ ಅದು ಕೊಟ್ಟು ನಮಗೆ ಮಾರ್ನಿಂಗ್ ಅಂದ್ರೆ ಕಂಪ್ನಿ ಒಳಗೆ ಕಳಿಸ್ಬಿಟ್ಟಾರೆ ಸರ್. ಓಕೆ, ಅಲ್ಲಿ ಹೆಂಗೆ ಬಂದಿರ್ತೀವಿ ವಾಪಸ್? ಹೆಂಗೆ ಬಂದಿದ್ದು ಸರ್? ಹೆಂಗೆ ಬಂದೀವಿ ಅಂದರೆ ಸರ್, ಒಂದು 2-3 ದಿವಸ ನಾವು ಭಾಳ ಟಾರ್ಚರ್ ಮಾಡಿದ್ರೆ ರೀ ಸರ್. ನೀವು ಯಾರಿಗೆ ಪೊಲೀಸ್ ಆಗಲಿ ಎಂಬೆಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕೊಂದು ಹೋಗಿದ್ದೇವೆ ಅಂತ ನಮಗೆ ಧಮಕಿ ಕೊಟ್ಟರು. ಆಮೇಲೆ ನಮಗೆ ಯಾರು ಹಿಂಗೆ ಓಡೋಗಿದ್ರು ಅವ್ರ ಮುಂದೆ ನಮಗೆ ಕರ್ಕೊಂತಂದ್ರೆ 3-4 ಮಂದಿಗೆ ಬಡ್ದಿರಿ ಸರ್. ಶಾಕ್ ಅದು ಹಾಕಿ ಬಡ್ದಿರ ರೀ. ಆಮೇಲೆ ನಾವು ಟ್ರೈ ಮಾಡಿದ್ರೆ ನಮಗೂ ಭಾಳ ಬಡ್ದಿರಿ ಸರ್. ಅಲ್ಲೇ ನಾವು ಈಗ ಹೋಗ್ಬೇಕಂತ ನಮ್ಮ ಬ್ರದರ್ಸಿಗೆ ಅದು ಕಾಲ್ ಹಚ್ಚಿದವ್ರು ನೋಡಿ ನಮಗೆ ಅಂದ್ರೆ ಭಾಳ ಬಡ್ದಿದ್ದಾರೆ ಸರ್. ಹಾಗಾಗಿ ನಾವು ನಮ್ಮ ಬ್ರದರ್ಸಿಗೆ ಅದು ಹೇಳಿದ್ಕೊಳ್ಳೆ, ಫ್ಯಾಮಿಲಿ ಒಳಗೆ ಹೇಳಿದ್ಕೊಳ್ಳೆ ಅವರೆಲ್ಲರೂ ಬಂದು ಇಲ್ಲಿ ಹೇಳಿದ್ದಾರೆ. ಆಮೇಲೆ ನಮಗೆ 8 ದಿವಸ 10 ದಿವಸ ನಮ್ಮ ಕಡೆ ಮೊಬೈಲ್ ಇದ್ದಿಲ್ಲ ಸರ್. ಪೊಲೀಸರು ಬಂದು ನಮಗೆ ಎತ್ಕೊಂಡು ಹೋದ್ಕೊಳ್ಳೆ ರೀ. 10 ದಿವಸ ಮೊಬೈಲ್ ಇದ್ದಿಲ್ಲ ಸರ್. ಆಮೇಲೆ 11ನೇ ದಿವಸಕ್ಕೆ ನಮಗೆ ಮೊಬೈಲ್ ಸಿಕ್ಕಿದ್ಕೊಳ್ಳೆ ನಾವೆಲ್ಲ ಹೇಳಿದ್ವಿ ರೀ ಹಿಂಗೆ ಆಗಿದೆ ಅಂತ. ಆಮೇಲೆ ಅಲ್ಲಿಂದ ಕ್ವಾರಂಟೈನ್ ರೂಮಿಗೆ ನಮಗೆ ಕರ್ಕೊಂಡು ಹೋಗಿರೋ ರೀ. ಅಲ್ಲಿಯೂ ನಮಗೆ ಊಟ ಆಗಲಿ ನೀರಾಗಲಿ ಏನೂ ಕೊಟ್ಟಿಲ್ಲ ಸರ್. ಒಂದು 10-12 ದಿವಸ ನಮಗೇನೂ ಕೊಟ್ಟಿಲ್ಲ ಸರ್. ಅಲ್ಲಿಂದ ನಾವು ಮನೆಯೊಳಗೆ ಕಾಂಟ್ಯಾಕ್ಟ್ ಮಾಡ್ತಿದ್ವಿ ರೀ. ಆಮೇಲೆ ನನ್ನ ಬ್ರದರ್ಸ್ ಕಡೆಯಿಂದ ನಾವು ಊಟ ಬೇಕಂದ್ರೆ ನೀವು ಆರ್ಡ್ರ್ ಮಾಡ್ಕೊರಿ ಅಂದ್ರೆ ನನ್ನ 2 ಮಂದಿ ಬ್ರದರ್ಸಿಗೆ ಹೇಳಿ ಇಲ್ಲಿಂದ ಸ್ವಲ್ಪ ಊಟ ಅಂದ್ರೆ ಒಂದು ದಿವಸ ನಮಗೆ ಊಟ ಸಿಕ್ಕಿದೆ ರೀ ಸರ್. ಹಂಗೆ ನೋಡಿದ್ರೆ ಅದು ನಮ್ಮ ಮನೆ ಕಡೆಯಿಂದ ರೀ. ಮನೆ ಕಡೆಯಿಂದ ಊಟ ಸಿಕ್ಕಿದ ಕೂಡಲೇ ಅವ್ರಂದ್ರು ನೀವು ಹೋಗ್ಬೇಕಂದ್ರೆ ನೀವು ಟಿಕೆಟ್ ತೊಗೊರಿ ಇದು ಮಾಡಿರಿ ಅಂದ್ರೆ. ಟಿಕೆಟ್ ತೊಗೊಂಡ್ರೂ ಅವ್ರು ನಮಗೆ ಭಾಳ ಟಾರ್ಚರ್ ಮಾಡಿದ್ದಾರೆ. ಟಿಕೆಟ್ ಎದಕ್ಕೆ ತೆಗೆದ್ರಿ ಹಂಗೆ ಹಿಂಗೆ ಅಂತ. ಆವಾಗ 3 ದಿವಸ ಇಟ್ಕೊಂಡು ಆಮೇಲೆ ಕ್ವಾರಂಟೈನಿಂದ ಇಮಿಗ್ರೇಷನಿಗೆ ಹೋಗಿದ್ದಾರೆ ರೀ ಸರ್. ಇಮಿಗ್ರೇಷನ್ ಒಳಗೂ ನಮಗೆ ಭಾಳ ಪ್ರಾಬ್ಲಮ್ ಮಾಡಿದ್ದಾರೆ ರೀ. ಇಮಿಗ್ರೇಷನ್ದ ಪ್ರಾಬ್ಲಮ್ ಮಾಡ್ಕೊಂಡು ಆಮೇಲೆ ನಮಗೆ ಇಲ್ಲಿ ಕಳಿಸ್ಬಿಟ್ಟಾರೆ ಸರ್. ಈಗ ಬೆಳಗಾವಿ ಪೊಲೀಸರಿಂದ ನೀವು ಈಗ ಬೆಳಗಾವಿ ಪೊಲೀಸ್ ಅವ್ರು ನಮಗೆ ಭಾಳ ಅಂದ್ರೆ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಈವ್ನಿಂಗ್ ಆಗಲಿ ಕಂಟಿನ್ಯೂ ನಮ್ಗೆ ಕಾಂಟ್ಯಾಕ್ಟ್ ಆಗಿದ್ರು ರೀ ಸರ್. ನಮ್ಮ ಜೊತೆ ಏನಾಗ್ತಾ ಇದ್ದಿಲ್ಲ ಅದು ನಾವು ಮುಚ್ಕೊಂಡು ಮಾಡ್ತಿದ್ವಿ ರೀ ಸರ್. ಬಾತ್ರೂಮ್ ಒಳಗೆ ಹೋಗಿ, ಸೈಡಿಗೆ ಹೋಗಿ, ಎಲ್ತ್ರಿಗೆ ಹೋಗಿ ನಾವು ಕಾಲ್ ಮಾಡ್ತಿದ್ವಿ ಸರ್. ಇಷ್ಟು ನಮಗೆ ದಬಾವಣೆ ಹಾಕಿದ್ರಿ ಸರ್. ನಿಮ್ಮನ್ನು ಈ ಏಜೆಂಟ್ರು ಬಂದು ಕರ್ಕೊಂಡು ಅವ್ರ ಹೆಸರು ಏನಪ್ಪ ಅವರು? ಏಜೆಂಟ್ ಪ್ರಸನ್ನ ಉಂದ್ರೆ ಅಂತದ ರೀ ಸರ್, ಅವರೊಬ್ಬರು ರೀ. ಆಮೇಲೆ ಆಸಿಫ್ ಅಂತ ಅದ ರೀ. ಆಮೇಲೆ ದಿಲ್ಲಿ ಒಳಗೆ ಇವ್ರದ್ದು ಟೋಟಲ್ 4 ಮಂದಿ ಅದ ರೀ ಸರ್. ಇಲ್ಲಿಂದ 2 ಮಂದಿ ರೀ. ಮುದಾಸಿರ್ ಅಂತ ಒಬ್ಬ ಅದ ರೀ, ಜಾರ್ಖಂಡ್ದವ ರೀ ಸರ್. ಆಮೇಲೆ ಅಮಿತ್ ಗುಪ್ತಾ ನಾವು ಪಂಜಾಬ್ದ ರೀ. ಅಮಿತ್ ಗುಪ್ತಾ ಏನದಂದ್ರೆ ಮೇನ್ ಅವ ಅಲ್ಲೇ ಕಂಬೋಡಿಯಾದಾಗಿರ್ತಾನೆ ಸರ್. ಇವರು ಆಸಿಫು ಆಮೇಲೆ ಮುಸಾದಿರ್ ಅಂತದ ರೀ. ಅವರಿಬ್ಬರು ಕಾಂಟ್ಯಾಕ್ಟ್ ಹುಡುಗರು ಕಲೆಕ್ಟ್ ಮಾಡಿದ್ರು ದಿಲ್ಲಿ ಆಮೇಲೆ ಚಂಡೀಗಢದಿಂದ ಕಳಿಸ್ತಾರೆ ರೀ. ಹಾಂ ಹೌದು ರೀ. ಭಾಳ ಹುಡುಗರು ಸಿಕ್ಕೊಂಡು ಹಾಂ. ಈಗ ನಮ್ಮ ಕಡೆಯಿಂದ ಸರ್ ನಾ ಅವಾಗಿಂದ ಅಂದ್ರೆ ನಾನು ಟ್ರೈ ಮಾಡಿದ್ದೆ. ನನ್ನ ಕಡೆಯಿಂದ ಒಂದು 17 ಹುಡುಗರು ಇಂಡಿಯಾದವ್ರು ರಿಟರ್ನ್ ಬಂದಾರೆ ಸರ್. ರಾಜಸ್ಥಾನ ಆಗಲಿ, UP ಆಗಲಿ. ಹಾಂ, ಅಂದರೆ ಒಂದು ಏನು ಕ್ರೈಮ್ ಮಾಡ್ತಿದ್ರು ಸರ್? ಕ್ರೈಮ್ ಅಂದರೆ ಏನು ಮಾಡ್ತಿರೋ ರೀ, ಫಸ್ಟ್ ಡೇ ನಮ್ಗೆ ಓದ್ ಕೂಡಲೇ ಟೈಪಿಂಗ್ ಅದು ಮಾಡಂತಿದ್ರೆ ರೀ. ಆಮೇಲೆ ಫೇಸ್ಬುಕ್ಕು ಇನ್ಸ್ಟಾ ಒಳಗೆ ಚಾಟಿಂಗ್ ಮಾಡಂಗೆ ಕೇಳಿದ್ರೆ ರೀ. ಇನ್ಸ್ಟಾ ಚಾಟಿಂಗ್ ಮಾಡಿದ ಕೂಡಲೇ ನಮ್ಮ ಜೊತೆ ಒಬ್ಬರು ಚೈನೀಸ್ ಒಬ್ಬರು ಇರ್ತಾರೆ. ಆಮೇಲೆ ನಮ್ಗೆ ಅವರು ಒಂದು ಟ್ರಾನ್ಸ್ಲೇಟರ್ ಅಂತ ಒಂದು ಮೊಬೈಲ್ ಇಟ್ಟಿದ್ದಾರೆ ಸರ್. ನಾವು ಮಾತಾಡ್ತಿರ್ತೀವಲ್ಲ ರೀ, ಹಿಂದಿ ಆಗಲಿ ಅಥವಾ ಮರಾಠಿ ಆಗಲಿ, ನಾವು ಏನು ಮಾತಾಡ್ತಿರ್ತೀವಲ್ಲಿ ನಾವು ಮಾತಾಡಿದ ಕೂಡಲೇ ಅವ್ರು ಚೈನೀಸ್ ಒಳಗೆ ಹೋಗ್ತಿದ್ದಾರೆ ಸರ್. ಅವ್ರಿಗೆ ಚೈನೀಸ್ ಬಾಸ್ ಇರ್ತಾರೆ, ಅವ್ರಿಗೆ ಗೊತ್ತಾಗ್ತಿದ್ದಾರೆ. ಅಂದರೆ ನಾವು ಹೆಲ್ಪ್ ಕೇಳಿದ ಕೂಡಲೇ ಅವ್ರು ನಮಗೆ ಬಡಿತಾರೆ. ಅಂದ್ರೆ ಅವ್ರ ಜೊತೆ ನಾವು ಇಂಡಿಯಾದವ್ರು ಅದಾರೆ, ನಮಗೆ ಹೆಲ್ಪ್ ಮಾಡಿರಿ ಹಿಂಗೆ ಏನು ಕೇಳಿದ್ರೆ ಬಡಿತಾರಂತ ನಮಗೆ ಹೇಳ್ತಿದ್ದಾರೆ ರೀ. ನೀವು ಮಾತಾಡ್ರಿ ಇವ್ರ ಜೊತೆ, ಇವ್ರು ಏನು ಕೆಲಸ ಮಾಡ್ತಾರೋ, ಗೌರ್ಮೆಂಟ್ ಸರ್ವೆಂಟ್ ಅದಾರು ಏನದಾರು ಹಿಂಗೆ ಹೇಳಿ. ಕ್ರೈಮ್ ಏನು ಮಾಡಕ್ಕೆ ಅದೇ ಸರ್, ಯಾವ ರೀತಿ ಕ್ರೈಮ್ ಮಾಡಕ್ಕೆ ಅದೇ ರೀ ಸರ್. ಅವರು ಪೈಲ ಅವ್ರದ್ದು ಏನು ಮಾಡ್ತಾರೋ ಅದೆಲ್ಲ ಇನ್ಫಾರ್ಮೇಷನ್ ತೊಗೊಳ್ಳೋದು ರೀ. ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ ಅವ್ರ ಜೊತೆ 2 ದಿವಸ ಕಾಂಟ್ಯಾಕ್ಟ್ದಾಗ ಮಾಡೋದು ರೀ. ಆಮೇಲೆ ವಾಟ್ಸಪ್ನಲ್ಲಿ ಚಾಟ್ ಮಾಡ್ಕೊಂಡು ಅವ್ರ ಜೊತೆ 2-3 ದಿವಸ ಕಾಲ್ ಮಾಡೋಕ್ಕೆ ಇದೆ ಸರ್. AI ಒಳಗೆ ಒಂದು ರೂಮ್ ಅದ ರೀ. ಆ ರೂಮ್ ಒಳಗೆ ಕುಂಚಿದ ಕೂಡಲೇ ಕಾಲ್ ಮಾಡಿದ ಕೂಡಲೇ AI ಒಳಗೆ ಫೇಸ್ ಚೇಂಜ್ ಆಗ್ತಿತ್ತು ರೀ ಸರ್, ವಾಯ್ಸ್ ಚೇಂಜ್ ಆಗ್ತಿತ್ತು ರೀ. ಅದು ಮಾತಾಡ್ಕೊಂಡು ಒಂದು 2-3 ದಿವಸ ಆದ ಕೂಡಲೇ ನಮ್ಮ ಇನ್ನೊಂದು ಟೀಮ್ ಇರ್ತಿದ್ರು. ಆ ಟೀಮ್ ಕಡೆ ನಾವು ನಂಬರ್ ಕೊಡ್ತಿದ್ದೀರ ರೀ. ಅವರೆಲ್ಲ ರೊಕ್ಕ ಅದು ತೊಗೊಳೋದು ಅವ್ರು ಕೆಲಸ ಮಾಡ್ತಾರೆ ರೀ ಸರ್. ಹೌದು ರೀ ಸರ್. ಬದುಕು ಬಂದಿದ್ದು ಖುಷಿ ಆಯ್ತು? ಹಾಂ, ಬದುಕು ಬಂದಿದ್ದು ಖುಷಿ. ಯಾಕಂದ್ರೆ ರೀ ನಾವು ಆ್ಯಕ್ಚುಲಿ ನಾವು ಹೋಗಿದ ಕೂಡಲೇ ರೀ ನಮಗೆ ನೋ ಗ್ಯಾರಂಟಿ ಇತ್ತು ಸರ್. ನಾವು ಬರೋದಂದ್ರೆ ನಾವು ನೋ ಗ್ಯಾರಂಟಿ ಇತ್ತು. ನನ್ನ ಹೆಸರು ಆಕಾಶ್ ಅಂತ ರೀ ಸರ್.